ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸಂಕೇತಣಿಗೆ ಸರ್ ನಿಮಗಿತ್ತು ಪ್ರಶ್ನೆ ಇಲ್ಲಿ. ಈಗ ತೀರಾ ಮೊನ್ನೆ ಒಂದು ಮುಂಬೈನ ಸರಣಿ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ನಾವು ಇಂಥವ್ರನ್ನ ಖುಲಾಸೆ ಮಾಡ್ತಾ ಇದ್ದೀವಿ ಅಂತ ತೀರ್ಪು ಬಂದ್ಬಿಡ್ತು ಸರ್. ಸರಣಿ ಸ್ಫೋಟಗಳಾಯಿತು, ಸಾಕಷ್ಟು ಜನ ಸತ್ತಿದ್ರಲ್ಲಿ. ಬಟ್ ಕೋರ್ಟ್ಗೆ ಅಲ್ಟಿಮೇಟ್ಲಿ ಬೇಕಾಗೋದು ಸಾಕ್ಷ್ಯಗಳು, ಅಲ್ಟಿಮೇಟ್ಲಿ ಸಾಕ್ಷಿಗಳು ಬೇಕು ಅಂತ. ಸೊ ಇಂಥ ವಿಚಾರದಲ್ಲಿ ಈಗ ಈ ಸಾಕ್ಷಿಗಳು ಅನ್ನೋದು ಬಂದಾಗ ಈ ಒಂದು ಗುಂಡಿಯ ಒಳಗಡೆ ನಾನು ಗುಂಡಿ ತೋಡಿ ಹೆಣಗಳನ್ನು ಹೂತಿದ್ದೀನಿ ಅಂತ ಬಂದಾಗ ಪ್ರಬಲ ಸಾಕ್ಷಿ ಅನ್ನೋದು ಯಾವುದಾಗಬಹುದು ಸರ್ ಇಂಥ ಕೇಸ್ಗಳಲ್ಲಿ ಅಂತ? ಇದು ಮೇನ್ಲಿ ದಿಸ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಫಾರೆನ್ಸಿಕ್ ಎವಿಡೆನ್ಸ್. ಓಕೆ, ಫಾರೆನ್ಸಿಕ್ ಎವಿಡೆನ್ಸ್ ಅಂತಂದ್ರೆ ಈಗ ಡೆಡ್ ಬಾಡಿ ಸಿಗೋದಾಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಇನ್ನಿತರ ಸಾಕ್ಷ್ಯ ಸಿಗೋದಾಗ್ಲಿ ಏನಿದೆ ಅದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತದೆ. ಒಂದು ಉದಾಹರಣೆ ಹೇಳ್ತೀನಿ ತಮಗೆ. ಈ ರಾಜೀವ್ ಗಾಂಧಿ ಹತ್ಯೆ ಏನಾಯ್ತು ಬಾಂಬ್ ಸ್ಫೋಟ್ ನಲ್ಲಿ, ಅದು ಹ್ಯೂಮನ್ ಬಾಂಬ್ ಅದನ್ನ ಸ್ಫೋಟಿಸಿದ್ರು, ಅದರಲ್ಲಿ ಅವ್ರ ಹತ್ಯೆ ಆಯ್ತು. ಸಾಕಷ್ಟು ಜನ ಸತ್ತು ಹೋದ್ರು. ಅವರ ಡೆಡ್ ಬಾಡಿಯನ್ನು ಗುರುತಿಸೋದು ಬಹಳ ಕಷ್ಟ ಆಗಿತ್ತು ಅಲ್ಲಿ. ಅದೇ ರೀತಿ ಫೊರೆನ್ಸಿಕ್ ಎಕ್ಸಾಮಿನೇಷನ್ ಮಾಡಿನೇ ಅದರಿಂದ ಶವವನ್ನು ಪಡೆದುಕೊಳ್ಳಾಯ್ತು, ಇದು ಇವ್ರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಲಾಯ್ತು. ಇತ್ತೀಚೆಗೆ ಅಹಮದಾಬಾದ್ ನಲ್ಲಿ ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಯ್ತು, ಏರ್ ಇಂಡಿಯಾ ಅಂತ. ಅಲ್ಲೂ ಕೂಡ ಯಾವ ಶವ ಯಾರ್ದು ಅನ್ನೋದು ಅಥವಾ ಗುರ್ತು ಹಿಡಿಯೋದು ಸ್ವಲ್ಪ ಕಷ್ಟನೇ ಇತ್ತು. ಬಟ್ ಎಲ್ಲ ಎವಿಡೆನ್ಸ್ ಬಹಳ ಕಷ್ಟಕರವಾಗಿರೋದ್ರಿಂದ ಫೊರೆನ್ಸಿಕ್ ಎಕ್ಸಾಮಿನೇಷನ್ ಮೇಲೆ ಡಿಪೆಂಡ್ ಆಯ್ತು. ಹಾಗಾಗಿ ಮೋರ್ ದೆನ್ ಎನಿಥಿಂಗ್ ಎಲ್ಸ್, ವಾಟ್ ಈಸ್ ರಿಕ್ವೈರ್ಡ್ ಹಿಯರ್ ಇಸ್ ದ ಫೊರೆನ್ಸಿಕ್ ಎಕ್ಸಾಮಿನೇಷನ್ ಆರ್ ಫೊರೆನ್ಸಿಕ್ ಎಕ್ಸರ್ಟ್ಸ್, ಫೊರೆನ್ಸಿಕ್ ಮಟೀರಿಯಲ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಈ ಫೊರೆನ್ಸಿಕ್ ಲ್ಯಾಬೋರೇಟರಿ ಕಳಿಸೋದಕ್ಕೆ ಏನೇನ್ ಬೇಕೋ ಆ ಮಟೀರಿಯಲ್ ಮೇನ್ ಮುಖ್ಯವಾಗಿ ಪಡೆದುಕೊಳ್ಳಲಾಗ್ತದೆ. ಅಂದ್ರೆ ಬೋನ್ ಸಿಕ್ಕರೆ ಮಾತ್ರ ಅಥವಾ ಅಸ್ಥಿ ಪಂಜರ ಸಿಕ್ಕರೆ ಮಾತ್ರ ಅದರಲ್ಲಿ ಸಾಕ್ಷ್ಯ ಸಿಕ್ತು ಅನ್ನೋದು ಏನಿದೆ ನಮ್ಮ ಕಲ್ಪನೆ, ಅದು ತಪ್ಪು. ಅದು ಒಂದು ಪ್ರಮುಖವಾದ ಅಂಶ, ಪ್ರಮುಖವಾದ ಒಂದು ಸಾಕ್ಷ್ಯ. ಅದೇ ಎಲ್ಲ ಅಂತ ಹೇಳೋದಕ್ಕಾಗುದಿಲ್ಲ. ಒಂದು ಕೇಸ್ ನಲ್ಲಿ ಏನಾಗುತ್ತೆ ಅಂತಂದ್ರೆ, ಇದು ಬೇರೆ ಕೇಸಿಗೆ ಉದಾಹರಣೆ ಕೊಡ್ತೇನೆ. ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ ಡೆಡ್ ಬಾಡಿ ಸಿಗಲ್ಲ. ಆದ್ರೆ ಆ ಸ್ಯಾಂಡಲ್ ಅನ್ನೋದು ಸಿಗುತ್ತೆ. ಆ ಹೆಣ್ಮಗಳು ಒಂದು ಸ್ಯಾಂಡಲ್ ಹಾಕೊಂಡಿರ್ತಾಳೆ, ಆ ಸ್ಯಾಂಡಲ್ ಒಂದ್ ಕಡೆ ಸಿಗುತ್ತೆ. ಅದು ಹೆಚ್ಚು ಕಡಿಮೆ ಒಂದು 3-4 ತಿಂಗಳ ಹಿಂದೆ ಅದು ಕೊಲೆ ಆಗಿರೋದು ಅಥವಾ ಹೂತ ಹಾಕಿರೋದು ಅಂತ ಬಂದಾಗ ಆ ಸ್ಯಾಂಡಲ್ ಅದು ಫೈಬರ್ ಇದ್ದಿರೋದ್ರಿಂದ ಅದು ಡಿಕಾಂಪೋಸ್ ಆಗಿರೋಲ್ಲ, ಅದು ಹಂಗೆ ಪೀಸ್ ಉಳಿದಿರುತ್ತೆ. ಆ ಮಟೀರಿಯಲ್ ನ ಕಲೆಕ್ಟ್ ಮಾಡ್ಕೊಂಡು ಅದ್ರ ಮೇಲಿರುವಂತ ಸ್ವೆಟ್ ಆಗ್ಲಿ ಅಥವಾ ಬೆವರು ಅಂತ ನಾವೇನ್ ಹೇಳ್ತೇವೆ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು DNA ಟೆಸ್ಟ್ ಮಾಡಿ ಆ ನಂತರ ಅದಕ್ಕೆ ಫೊರೆನ್ಸಿಕ್ ಎಲ್ಲ ಟೆಸ್ಟ್ ಮಾಡಿ ಇವ್ರದೇ ಅಂತ ನಾವು ಗುರುತು ಹಿಡಿಯೋದಕ್ಕೆ ಆಯ್ತು. ಬಟ್ ಪ್ರಿಸಂಪ್ಷನ್ ಈಸ್ ಡೆಡ್ ಬಾಡಿ ಸಿಕ್ಕರೆ ಬಹಳ ಉತ್ತಮ. ಅದನ್ನ ಡೆಡ್ ಬಾಡಿಯನ್ನು ಕೂಡ ಸಿಗದೇ ಇದ್ದಾಗ ಇನ್ನಿತರ ಸಾಕ್ಷಿಗಳು ಸಿಕ್ಕಾಗ ಆ ಡೆಡ್ ಬಾಡಿಯನ್ನ ನಾಶ ಮಾಡಲಾಗಿದೆ ಅಂತ, ಸಾಕ್ಷ್ಯ ನಾಶ ಅಂತ ನಾವೇನ್ ಹೇಳ್ತೀವಿ. ಈ ಮೊದಲು ಒಂದು ಕನ್ಸೆಪ್ಟ್ ಏನಿತ್ತು ಅಂತಂದ್ರೆ, ಡೆಡ್ ಬಾಡಿ ಸಿಗೋವರೆಗೆ ಮರ್ಡರ್ ಆಗಿದೆ ಅನ್ನೋದು ಪ್ರಿಸಂಪ್ಷನ್ ಒಪ್ಪಕ್ ಆಗ್ತಿರ್ಲಿಲ್ಲ. ಅಂದ್ರೆ ಅವ್ರು ಎಲ್ಲೋ ಜೀವಂತವಾಗಿದ್ದಾರೆ, ಏನೋ ಬೇರೆ ಕಡೆ ಇದ್ದಾರೆ ಅನ್ನೋ ತರ ಇರ್ತಿತ್ತು. ಬಟ್ ಈಗ ಆ ತರ ಇಲ್ಲ. If there are any other forensic evidences available, it is more than sufficient to prove that the person has been killed or the person is missing or the person's excerpts are found or materials are found which is tallying with his DNA ಅನ್ನೋ ತರ ಇದ್ರೆ ಸಾಕು. ಸರ್, ಕಾನೂನಿನ ಕುತೂಹಲದಿಂದ ಒಂದು ವಿಷಯ ಕೇಳ್ತಾ ಇದ್ದೀನಿ ಸಂಕೇತ್ ಸರ್. ಕಾನೂನಿನ ಕುತೂಹಲದಿಂದ ಒಂದು ವಿಷಯ ಕೇಳ್ತಾ ಇದ್ದೀನಿ. ಈಗ ಕೆಲವು ಗುಂಡಿಗಳಲ್ಲಿ ಶವ ಸಿಕ್ಕಿಲ್ಲಪ್ಪ, ಈ ಮಣ್ಣು ಪರೀಕ್ಷೆಗೆ ನಾವು ಕೊಡೋಣ, ಕ್ಯಾಲ್ಸಿಯಂ ಅಂಶಗಳು ಸಿಗಬಹುದು ಅದರಲ್ಲಿ. ಅಂದರೆ ಕೆಲವರು ಹೇಳ್ತಾರೆ ಕೆಲವು ಮೂಳೆಗಳು ಮೇಣದಂತೆ ಕರಗಬಹುದು ಕಾಲಾನಂತರದಲ್ಲಿ ಅಂತ, ಕರಗುವಂಥ ಚಾನ್ಸಸ್ ಇದೆ. ಮಣ್ಣಲ್ಲ ಅಂಶಗಳು ಸಿಗಬೇಕು ಅಂತ. ಆಯ್ತಪ್ಪ, ನಾಳೆ ದಿನ ಆ ಕ್ಯಾಲ್ಸಿಯಂ ಅಂಶನೇ ಸಿಕ್ತು, ಮಣ್ಣಲ್ಲ ಅದೊಂದು ಸಿಕ್ಕಿದೆ ಅಂತ ಆದರೂ ಕೂಡ ಒಂದು ಡೆಡ್ ಬಾಡಿ ಅದರ ಒಂದು ಕ್ಯಾಲ್ಸಿಯಂ ಅಂಶ ಸಿಕ್ತು ಅಂತ ಮಾತ್ರಕ್ಕೆ ಇಂಥವನೇ ಮಾಡಿದ್ದಾನೆ, ಹಿಂಗೆ ಮಾಡಿದ್ದಾನೆ, ಇದೇ ಥರ ಸಾವಾಗಿದೆ, ಇಲ್ಲಿ ಅತ್ಯಾಚಾರ ಆಗಿದೆ, ಕುತ್ತಿಗೆಸಿಗೆ ಸಾಯಿಸ್ಬಿಟ್ಟಿದ್ದಾರೆ, ಅವ್ರನ್ನ ಕೊಡಲಿಲಿ ಹೊಡೆದಿದ್ದಾರೆ ಅಥವಾ ಬೆಂಕಿ ಹಚ್ಚಿ ಸಾಯಿಸ್ಬಿಟ್ಟಿದ್ದಾರೆ, ಇದೆಲ್ಲ ನಾವು ಪ್ರೆಡಿಕ್ಟ್ ಮಾಡೋಕ್ಕೆ ಸಾಧ್ಯನಾ ಸರ್? ನೋಡಿ, ಎಲ್ಲ ಒಬ್ಬರು ಮನುಷ್ಯನಿಂದ ಮನುಷ್ಯನಿಗೆ ಸಾಕಷ್ಟು ವ್ಯತ್ಯಾಸಗಳು ಇರ್ತವೆ. ಬೋನ್ ಕಾಂಪೋಸಿಷನ್ ದಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸ ಇರ್ತದೆ. ಕೆಲವೊಬ್ರು ಸಾಫ್ಟ್ ಬೋನ್ ಅಂತ ಇದ್ದಾಗ ಅದು ಕರಗ್ತವೆ, ಕಾಲಾನಂತರದಲ್ಲಿ ಕರಗ್ತವೆ. ಅದು ಸಾಕಷ್ಟು ಉದಾಹರಣೆಗಳಿದಾವೆ. ಅಥವಾ ಕೆಲವೊಂದ್ ಕಡೆ ಏನಾಗಿರುತ್ತೆ, ಕೆಲವೊಂದು ಪೀಸ್ಗಳನ್ನ ಒಂದೊಂದು ಪೀಸ್ಗಳು ಒಂದೊಂದ್ ಕಡೆ ಇರ್ತವೆ, ಒಂದೇ ಕಡೆ ಸಿಗ್ಲಿಕ್ಕಿಲ್ಲ. ಅಂದ್ರೆ ಡೆಡ್ ಬಾಡಿ ಕಂಪ್ಲೀಟ್ ಒಂದೇ ಕಡೆ ಹಾಕಿದ್ರು ಒಂದೇ ಕಡೆ ಸಿಗುತ್ತೆ. ಕೆಲವೊಂದ್ ಕಡೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಪೀಸ್ ಹಾಕಿದ್ರು ಅಂದ್ರೆ ಸಿಗೋದು ಕಷ್ಟ ಆಗುತ್ತೆ. ಹಾಗಾಗಿ ಈ ಬರೀ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಂದ ಮಾತ್ರಕ್ಕೆ
ಇದು ಕೊಲೆ ಆಗಿದೆ ಅನ್ನೋದಾಗ್ಲಿ, ಸಿಕ್ಕಿಲ್ಲ ಅನ್ನೋ ಮಾತ್ರಕ್ಕೆ ಯಾವುದೇ ಕೊಲೆ ಆಗಿಲ್ಲ ಅಥವಾ ಅಲ್ಲಿ ಹಣ ಸಿಕ್ಕಿಲ್ಲ ಅನ್ನೋ ಮಾತ್ರಕ್ಕೆ ಏನೋ ಅದು ಹೇಳೋ ಅವನ ಹೇಳಿಕೆ ಅದು ಬಾಲಿಶವಾದ ಹೇಳಿಕೆ, ಅದರಲ್ಲಿ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳೋದಾಗ್ಲಿ, ಈ ಹಂತದಲ್ಲೇ ನಿರ್ಧಾರ ತೆಗೆದುಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಇದು ಸುದೀರ್ಘವಾದ ಫೊರೆನ್ಸಿಕ್ ಎಕ್ಸಾಮಿನೇಷನ್ ಆಗ್ಬೇಕಾಗಿರುವಂತ ಕೇಸು, ಬಹಳ ಸೆನ್ಸಿಟಿವ್ ಕೇಸ್. ಹಾಗಾಗಿ ಮೊದಲನೇ ಹಂತದಲ್ಲೇ ನಾವು ಮೊದಲನೇ ತುತ್ತಿನಲ್ಲೇ ನಾವು ಕಲ್ಲು ಕಡಿದ್ವಿ, ಇದರಲ್ಲಿ ಏನೂ ಇಲ್ಲ ಅಂತ ನಾವು ಭಾವಿಸೋದಾಗ್ಲಿ, ಅಥವಾ ಎಲ್ಲಾನು ಪ್ರೂವ್ ಆಗೋಯ್ತು, ಯಾರು ಏನು ಅಂತರ ಘಟನೆಗಳೇ ಆಗಿಲ್ಲ ಅನ್ನೋದಾಗ್ಲಿ, ಅಥವಾ ಇವರು ಹೇಳಿದ್ದೆಲ್ಲ ಹೇಳಿಕೆಗಳು ಸುಳ್ಳು ಅನ್ನೋದಾಗ್ಲಿ, ಓಕೆ ಅಥವಾ ಫೊರೆನ್ಸಿಕ್ ಎಕ್ಸಾಮಿನೇಷನ್ ಸರಿಯಾಗಿ ನಡೆದಿಲ್ಲ ಅನ್ನೋದಾಗ್ಲಿ, ಇವೆಲ್ಲ ನನ್ನ ಅನಿಸಿಕೆ ಪ್ರಕಾರ ಅದು ಬಾಲಿಶವಾದ ಹೇಳಿಕೆ ಅಂತ ನನ್ನ ಅಭಿಪ್ರಾಯ. ಬಹಳ ದೊಡ್ಡ ಸುದೀರ್ಘ ಪ್ರೊಸೆಸ್ ಇದು, ಓಕೆ ಸುದೀರ್ಘ ಪ್ರೊಸೆಸ್. ಈಗ ಇನ್ನು ಮೊದಲ ಪುಟ್ಟ ಹೆಜ್ಜೆ ಇಡ್ತಾ ಇದ್ದಾರೆ, ಓಕೆ ಇನ್ನು ಬಹಳ ದೊಡ್ಡ ಹೆಜ್ಜೆ ಬಾಕಿ ಇದೆ. ಓಕೆ ಲೋಕೇಶ್